I tried. And not just for my daughter, but for millions of other daughters who will be born tomorrow in society. So, because it is, ee conversation ಎಷ್ಟು ಇಂಪಾರ್ಟೆಂಟ್ ಗೊತ್ತಾ ಮಯೂರ ನಮಗೆ about behavior. ಬಹಳ ಇಂಪಾರ್ಟೆಂಟ್ ಅದು. Correct. And ಇದಕ್ಕಿಂತ ಮುಂಚೆ I don't think we had this conversation. Never. So, I know how your mother brought you up. Correct. Every single mother should bring up their children the same way. ಹೀಗೆ ಕಥೆಯೊಂದು ಶುರುವಾಗಿದೆ. ಹಾಯ್ ಹಲೋ ನಮಸ್ಕಾರ. ನನ್ನ ಸ್ಟೈಲಲ್ಲಿ ನಮಸ್ಕಾರ ಗುರು. ನಾನೇ ಮಯೂರಾ ರಾಘವೇಂದ್ರ. ವೆಲ್ಕಮ್ ಟು ಗೋಲ್ಡ್ ಕ್ಲಾಸ್ ವಿತ್ ಮಯೂರಾ. ಈ ಕಥೆಯೆಂದು ಕೊನೆಯಾಗದೆ. ಆಲ್ರೈಟ್, ಐ ಆಮ್ ಇನ್ ಕಾನ್ವರ್ಸೇಷನ್ ವಿತ್ ಒನ್ ಅಂಡ್ ಓನ್ಲಿ ಶ್ರುತಿ ಹರಿಹರನ್. ಸೊ ಹರಿಹರನ್ ಹೇಳಿ. ಶ್ರುತಿ ಹರಿಹರನ್ ಕರೆಕ್ಟ್ ನೋ? ಬಿಕಾಸ್ ಆಲ್ರೆಡಿ ಹರಿಹರನ್ ಅಂತ ಹೋಗುತ್ತೆ, ತುಂಬಾ ಜನಕ್ಕೆ ಹೋಗುತ್ತೆ. ಅದು ಯಾಕೆ ಅಂತಂದ್ರೆ ಈಗ ತಾನೇ ಸಖತ್ತಾಗಿರೋ ಜಿಂಜರ್ ಟೀ ಕುಡಿದ್ವಿ. ಹೌದು. ಸೊ ಅದು ಫ್ಲೇವರ್ ಹಂಗೆ ಬಾಯಲ್ಲಿತ್ತು. ಎನಿವೆ, ಸೊ ಮೀ ಟೂ ಇಂದ V3 ಆಗಿರೋಂಥ ಟ್ರಾನ್ಸ್ಫಾರ್ಮೇಶನ್ ಹೇಗಿದೆ ನನ್ನ ಪ್ರಶ್ನೆ ಅಲ್ಲ. ಸೊ ದಟ್ ಇಸ್ ಇದು ಪ್ರಶ್ನೆ. ಒಂದು ನಿಮಿಷ, ಲೆಟ್ ಮಿ ಗೆಸ್. ಕವಿತಾ ತಾನೇ ಕರೆಸಿದ್ದು. ಕವಿತಾ ಅವರೇ, ನೀವಂತೂ ಈ ಎಪಿಸೋಡ್ ಇಂದ ತುಂಬಾ ಫೇಮಸ್. ಮೀ ಟೂ ಇಂದ V3 ಹಂಗೆ ಟ್ರಾನ್ಸ್ಫಾರ್ಮೇಶನ್ ಅಂತ. ಸೂಪರ್ ಹೆಡ್ಲೈನ್ಸ್ ಯಾರ್. ಕವಿತಾ, ವಾಟ್ ಆರ್ ಯು ಡೂಯಿಂಗ್ ಇನ್ ದ ಮೇಕಪ್ ಇಂಡಸ್ಟ್ರಿ? ಓ ಗಾಡ್, ಹೆಂಗೆ ಟ್ರಾನ್ಸ್ಫಾರ್ಮೇಶನ್ ಅಂತ ಕೇಳ್ತಿದಾರಾ? ಅದು ಮಾಮೂಲಿ, ಎಲ್ರಿಗೂ ಗೊತ್ತಿದೆಯಲ್ಲ ಅಲ್ವಾ? ಹೌ ವಾಸ್ ಇಟ್ ಅಂತ. ಹೌ ವಾಸ್ ಇಟ್? ವಾವ್, ಇಟ್ ವಾಸ್ that whole phase actually. ಕರೆಕ್ಟಾಗಿ ಯೋಚನೆ ಮಾಡಿ ಹೇಳಬೇಕಾದ್ರೆ ಒಂದು ರೀತಿನಲ್ಲಿ the Me Too is also ongoing, V3 also is ongoing. It's all ongoing. But actually on a serious note, ಅದನ್ನು ನಾನು ಕೇಳಬೇಕಿದ್ದು ಆ್ಯಕ್ಚುಲಿ ಒಂದು, ಯಾಕಂದರೆ ಈ ಮೀಮ್ಸ್, ಟ್ರೋಲ್ಸ್, ವಾಟ್ ಎವರ್ ವಿ ಕಾಲ್. ಸೊ ಒಂದು ಏನೇನು ಟ್ರೋಲ್ ಮಾಡ್ತಾರೋ ಜನನ್ನ, ಸೊ ಆ ಟೈಮಲ್ಲಿ Me Too ಅಂತಾನೆ ಶ್ರುತಿ ಹರಿಹರನ್ ಅನ್ನೋ ಥರ ಬಂದ್ಬಿಡಿತ್ತು ಅದು. ಬಿಕಾಸ್ ನಾನು ಎಷ್ಟೋ ಜನ ಹೀರೋಯಿನ್ಸ್ಗಳನ್ನ ಅಥವಾ ಹೀರೋಗಳನ್ನ ಇಂಟರ್ವ್ಯೂ ಮಾಡಿದಾಗ ಒನ್ ಆಫ್ ದ ಬಿಗ್ಗೆಸ್ಟ್ ಫಿಯರ್ ಫ್ಯಾಕ್ಟರ್ಸ್ ಅಂತ ಯಾರು ಕೇಳಿದ್ರು, ಟ್ರೋಲ್ಸ್ ಅನ್ನೋರು. ನಾನು ಗುರು, ಹಿಂದಿನ ಕಾಲದಲ್ಲಿ ಆ್ಯಕ್ಟರ್ಸ್ ಅಂದರೆ ಫಿಯರ್ ಫ್ಯಾಕ್ಟರ್ ಅಂದರೆ ನಂಗೆ ಈ ಡೈರೆಕ್ಟರ್ ಅಂದರೆ ಭಯ, ಅಥವಾ ಆ ಡೈರೆಕ್ಟರ್ ಜೊತೆ ವರ್ಕ್ ಮಾಡೋಕ್ಕೆ ಭಯ ಅಂತ ಹೇಳಿ ಕಾಲ ಹೆಂಗೆ ಬದಲಾಗ್ಬಿಟ್ಟಿದೆ ಅಂದರೆ, ಅಫ್ಕೋರ್ಸ್ ನಾಟ್ ಲೈಕ್ ಐ ಆಮ್ ಅಗೇನ್ಸ್ಟ್ ದ ಟ್ರೋಲ್ಸ್ ಅಂತ, ಬಿಕಾಸ್ ನಾನು ಒಬ್ಬ ಡೈರೆಕ್ಟರೇ. ನಾಳೆ ದಿವಸ ನನ್ನ ಸಿನಿಮಾ ನೀವು ಟ್ರೋಲ್ ಮಾಡಿದ್ರೆ ನನಗೂ ಕಷ್ಟ ಆಗುತ್ತೆ. ಬಟ್ ನಾನು ಏನು ಹೇಳ್ತಿದ್ದೀನಿ ಅಂತಂದರೆ, ಈ Me Too ಅಂದಿದ ತಕ್ಷಣ ಒಂದು ಸಿನಿನಿಮ್ ಥರ ರಶ್ಮಿಕಾ ವಾಸ್ ಆಲ್ಸೋ ಶಿ ಟೋಲ್ಡ್ ದ ಸೇಮ್ ಥಿಂಗ್. ಐಮ್ ಲೈಕ್, ಮೇ ಗಾಡ್ ಬ್ಲೆಸ್ ಯು ಗೈಸ್ ಅಂತ ಅಂದ್ಬಿಟ್ರು ಅವರು ಕೂಡ. ನಿಮಗೇನು ನೋಡ್ತಿತ್ತು ಆ ಟೈಮಲ್ಲಿ? ಆ ಒಂದು ಮನಸ್ಸಿಗೆ ಏನು ಅನಿಸ್ತಿತ್ತು? ಸೋಷಿಯಲ್ ಮೀಡಿಯಾ, ಲೈಕ್ ಒಬ್ಬರು ಆ್ಯಕ್ಟರ್ ಹೇಳಿದರು, ಸೋಷಿಯಲ್ ಮೀಡಿಯಲ್ಲಿ ಇದು ಮಾಡಿದಾಗ ನನಗೆ ಫೇಸ್ಬುಕ್ ಓಪನ್ ಮಾಡೋಕ್ಕೆ ನನಗೆ ಭಯ ಆಗ್ತಿತ್ತು. ಐ ವಾಸ್ ಲೈಕ್, ನನ್ನ ಇಮೇಲ್ ID ಹಾಕ್ಬಿಟ್ಟು ಪಾಸ್ವರ್ಡ್ ಹಾಕೋಕ್ಕೆ ಭಯ ಆಗ್ತಿತ್ತು ಅಂತನೋರು. ಫ್ರಮ್ ಆ್ಯಕ್ಟರ್ಸ್ ಪರ್ಸ್ಪೆಕ್ಟಿವ್ ಇಂದ ನಾನು ತಿಳ್ಕೊಬೇಕು, ಅವ್ರು ಏನು ಅರ್ಥ ಮಾಡೋ, ಅವ್ರಿಗೇನು, ವಾಟ್ ಆರ್ ದ ಫೀಲಿಂಗ್ಸ್ ದೇ ಅಂಡರ್ಗೋ. ಸೊ ಒಂದು ಮಾತಿದೆ ಮಯೂರ, ಇದರಲ್ಲಿ ಸೋಷಿಯಲ್ ಮೀಡಿಯಾನಲ್ಲಿ ಒಂದು ಇನ್ವಿಸಿಬಿಲಿಟಿ ಕ್ಲೋಕ್ ಹಾಕ್ಕೊಂಡು ಏನು ಬೇಕಾದರೂ ಹೇಳ್ಬಹುದು. ತುಂಬ ಸುಲಭ, ಬರೀ ನಿಮ್ಮ ಹೆಸರಲ್ಲಿ ನೀವು ಏನು ಬೇಕಾದರೂ ಹೇಳ್ಬೋದು, ಎಷ್ಟು ಬೇಕಾದರೂ ಬ್ಲಾಕ್ ಮಾಡ್ಬೋದು, ಮತ್ತೆ ನೀವು ಇನ್ನೊಂದು ಪ್ರೊಫೈಲ್ ಕ್ರಿಯೇಟ್ ಮಾಡ್ಕೋಬಹುದು. ಇಟ್ಸ್ ಸೋ ಸಿಂಪಲ್. ಬಟ್ ನಮ್ಮ ಎದುರುಗಡೆ ಬಂದು ನಮ್ಮ ಮುಖಕ್ಕೆ ಹೇಳಕ್ಕೆ ಯಾರಿಗಾದ್ರೂ ಧೈರ್ಯ ಇದೆಯಾ? ನೋ ಒನ್. ಯಾರಿಗೂ ಧೈರ್ಯ ಇಲ್ಲ. ಸೊ ಹಾಗಾಗಿ ದಟ್ಸ್ ದ ಫಸ್ಟ್ ಥಿಂಗ್ ದಟ್ ವಿ ಆಸ್ ಪಬ್ಲಿಕ್ ಫಿಗರ್ಸ್ ನೀಡ್ ಟು ರಿಮೆಂಬರ್. ಎರಡನೇದು, ನಾವು ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡಿದ್ದೆ ಇದೇ ರೀತಿನಲ್ಲಿ, ದಟ್ ಕಾಲ ಬದಲಾಗೋಗಿದೆ. ಸೋಷಿಯಲ್ ಮೀಡಿಯಾ ಇಸ್ ಅ ಪಾರ್ಟ್ ಆಫ್ ಅವರ್ ಲೈಫ್, ಪಾರ್ಟ್ ಆಫ್ ಅವರ್ ಚಿಲ್ಡ್ರನ್ಸ್ ಲೈಫ್. ಅದಕ್ಕೆ ಪ್ರೋಸ್ ಕೂಡ ಇದೆ, ಕಾನ್ಸ್ ಕೂಡ ಇದೆ, ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ನಾವು ಆದಷ್ಟು ಒಳ್ಳೆಯದನ್ನು ತಗೊಂಡು ಕೆಟ್ಟದನ್ನು ಹಾಗೆ ನೋಡದೇ ಇರೋ ಹಾಗೆ ಮುಂದೆ ಹೋಗೋ ಜೀವನದಲ್ಲಿ, ಅದೇ ನಮಗೆ ಖುಷಿ, ನಮಗೆ ಒಳ್ಳೆಯದು. ಆಸ್ ರಶ್ಮಿಕಾ ಪುಟ್ ಇಟ್, ಗಾಡ್ ಬ್ಲೆಸ್ ಯು ಗೈಸ್. ನೀವು ಚೆನ್ನಾಗಿರಿ, ನಾವು ಚೆನ್ನಾಗಿರ್ತೀವಪ್ಪ, ಏನು ಬೇಕಾದರೂ ಮಾಡ್ಕೊಳ್ಳಿ, ನಿಮ್ಮ ಜೀವನ, ಗೋ ಫಾರ್ ಇಟ್. ಹ್ಯಾವಿಂಗ್ ಸೆಡ್ ದ್ಯಾಟ್, ಟ್ರೋಲ್ಸ್ ಎಫೆಕ್ಟ್ ಅಸ್. ಅದು ಬೇರೆ ಯಾವಾಗಲೂ ಅಲ್ಲ, ಯಾವತ್ತ ನಾವೆಲ್ಲ ಮನುಷ್ಯರಲ್ವಾ. ಇಟ್ಸ್ ನಾಟ್ ಲೈಕ್ ವಿ ಆರ್ ಆಲ್ವೇಸ್ ಹ್ಯಾಪಿ 24/7. ಸೊ ಒಂಚೂರು ನಮ್ಮ ಲೋ ಡೇಸ್ ಆಗಿದ್ದಾಗ ಇಟ್ ಎಫೆಕ್ಟ್ಸ್ ಈವನ್ ಮೋರ್. ಆ್ಯಂಡ್ ಆ ಟೈಮಲ್ಲಿ ಸಡನ್ನಾಗಿ ಒಂದು ಕಮೆಂಟ್ ನೋಡಿದ ತಕ್ಷಣ ನನಗೆ ಎಫೆಕ್ಟ್ ಹೆಂಗಾಗುತ್ತೆ ಹೇಳಲ್ಲ, ನನಗೆ ಬೇಜಾರಾಗಲ್ಲ, ನಂಗೆ ಕೋಪ ಬರುತ್ತೆ.
and I am like, ನಿನಗಂತೂ ಇವತ್ತು ನಂದು I will show you what it is ಅಂತ. I am so tempted to take a screenshot of just that person's comment and share it on my story. So ನನಗಿರುವಂಥದ್ದು ಸಾಕಷ್ಟು ಜನ ಫಾಲೋವರ್ಸು, ನಾನು ಕೂಡ ಆ ವ್ಯಕ್ತಿನ ಬ್ಲಾಕ್ ಮಾಡ್ತೀವಿ. But then what I figured, once he's blocked, he will go start another one. Correct. And he will continue doing what he has been doing. Yeah. ಸೊ ಮತ್ತೆ ನಮ್ಮ ಟೈಮ್ ವೇಸ್ಟ್ ಆಗಿದೆ ಅಲ್ಲಿ. ಸೊ ಹಾಗಾಗಿ ಐ ಆಮ್ ಲೈಕ್, ಹೌ ಡು ಯು ಟೀಚ್ ದೀಸ್ ಪೀಪಲ್ ಅ ಲೆಸನ್? ಸೈಬರ್ ಕ್ರೈಮಾ ಗೊತ್ತಿಲ್ಲ. ಆ್ಯಂಡ್ ಈಗ ಇನ್ಫ್ಯಾಕ್ಟ್ WCC ಅಂತ ವಿಮೆನ್ ಇನ್ ಸಿನಿಮಾ ಕಲೆಕ್ಟಿವ್ ಅನ್ನೋ ಒಂದು ಗ್ರೂಪ್ ಸ್ಟಾಪ್ ದಿ ಆನ್ಲೈನ್ ಅಬ್ಯೂಸ್ ಅನ್ನೋ ಒಂದು ಕ್ಯಾಂಪೇನ್ ಶುರು ಮಾಡಿದ್ದಾರೆ. ಆ್ಯಂಡ್ ಅದರಿಂದ ಸಾಕಷ್ಟು ಜನ, men and women, have spoken about how online abuse affects daily lives, and it is throwing light on how it affects a public figure's life, or not just a public figure, ಯಾರಾದರೂ ಅಲ್ವಾ. ಒಂದು ಕಾಲೇಜಲ್ಲಿ ರೀಸೆಂಟಾಗಿ ಪೇಪರಲ್ಲಿ ಓದಿದ್ದೆ, ಕಾಲೇಜಲ್ಲಿ ಒಂದು ಹುಡುಗಿದು ಏನೋ ಒಂದು ಆನ್ಲೈನ್, ಆ ಗ್ರೂಪಲ್ಲಿ ಏನೋ ಆನ್ಲೈನ್ ಅಬ್ಯೂಸ್ ಆಗಿ ಶಿ ಹ್ಯಾಡ್ ಟು ಲೀವ್ ದ ಕಾಲೇಜ್. And I think we have to again, tumba munde, we have to get mature as a society. We have to become so much better as a society. But I guess you have to take it in your stride. And there are days when it affects you. The next day, tomorrow morning is a new day. But when you go in front of public, okay, pandemic was like yaro horgade hokagla, but ಈಗ ಹೋದಾಗ ಜನ ನಾರ್ಮಲ್ ಲೇಮನ್ ಕಾಮನ್ ಮ್ಯಾನ್ ನೋಡಿದಾಗ ಯಾವ ರೀತಿ ಮಾತಾಡಿಸ್ತಾರೆ ನಿಮ್ಮನ್ನ, ಯಾವ ರೀತಿ ಅವರು, ವಾಟ್ ವಿಲ್ ಬಿ ದರ್ ಇಂಟ್ರಾಕ್ಷನ್? ಸರ್ಪ್ರೈಸಿಂಗ್ಲಿ ಜಾಸ್ತಿ ಜನ ಹೆಣ್ಮಕ್ಳು ನನ್ನ ಮಾತಾಡಿಸ್ತಾರೆ. ಅದು ಮುಂಚೆ ಕೂಡ ಹಂಗೆ ಇತ್ತು. ಇನ್ಫ್ಯಾಕ್ಟ್ ನನ್ನ ಸೋಷಿಯಲ್ ಮೀಡಿಯಾನಲ್ಲೂ ಕೂಡ ಇನ್ಸೈಟ್ಸ್ ನೀವು ನೋಡಿದ್ರೆ ಐ ಹ್ಯಾವ್ ಮೋರ್ ಫೀಮೇಲ್ ಫಾಲೋವರ್ಸ್. ಬಟ್ ಮೆನ್ ಲೈಕ್ ಎಲ್ಲ ಹುಡುಗರು ಬಾಯ್ಸ್ ಎಲ್ಲ ದೇ ಯೂಸ್ ಟು ಹ್ಯಾವ್ ಸೀಕ್ರೆಟ್ಲಿ ಕ್ರಶ್ ಆನ್ ಯು. ಐ ಡೋಂಟ್ ಥಿಂಕ್ ಸೊ. ಐ ವಾಸ್ ನೆವರ್ ಅ ಸ್ಟೇಟ್ ಕ್ರಶ್. Don't you agree? Guys, don't you agree? Guys, ನಿಜ ಹೇಳಿ. See, no guys, only women. Women don't have a crush on me. See, Kavitha, come on, you have to raise your hand. Yeah. See? No, but ಇದನ್ನ ನಾನು ಹೇಳಬೇಕು, ನನ್ನ ಟೀಮ್ ಇದಾರಲ್ಲ, You had a crush on me. Of course. Still today, okay? He had a crush on Rachita also. One sec. He had a crush on Rakshita ma'am also. You name it. I have crush on all the heroines. Okay? So, but ನನ್ನ ಟೀಮ್ ಆಗಿಲ್ಲ. ಇದು ನಮ್ಮ ಅಮ್ಮಂಗೆ ತೋರಿಸಲೇಬಾರ್ದು. ಓಕೆ, ನನ್ನ ಟೀಮ್ಗೆ ಹೇಳಿದಾಗ ಯಾರು ಇಂಟರ್ವ್ಯೂಗೆ ಅಂತಂದಾಗ ಶ್ರುತಿ ಹರಿಹರನ್ ಅಂತ ಹೇಳಿದಾಗ, ಸೊ ಸೇಂಗ್ ಲೈಕ್, ಗುರು ನನ್ನ ಕ್ರಶನ್ ಕರೆಸ್ತಿದ್ಯಾ ಗುರು ಅಂತ ಹೇಳಿದ್ರು. ನಿಮ್ ಸ್ಟ್ರೈಟ್ ಆಪೋಸಿಟ್ ಕೂತಿರೋರೆ, ಕ್ಯಾಮರಾ ಫೇವರೇ ಕೊಡ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಸುಮ್ಮನೆ ನಿಜ 100%. ನನ್ ಮಾನ ತೆಗಿಬೇಡ ಗುರು, ನಿಜ ತಾನೆ ನೋಡಿ. ಐ ವುಡ್ ಅಗೇನ್ ಜಾಸ್ತಿ ಹೆಣ್ಮಕ್ಳು ನನ್ನ ಈಗ ಕೂಡ ಬಂದು ಮಾತಾಡಿಸ್ತಾರೆ, ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ. ಬಟ್ ಅವ್ರ ಒಳಗಡೆ, ಮನೆ ಒಳಗಡೆ ಏನ್ ಮಾತಾಡ್ತಾರೋ ನಂಗೆ ಗೊತ್ತಿಲ್ಲ. ಅವ್ರು ಏನ್ ಬೇಕಾದ್ರೂ ಮಾತಾಡ್ಕೊಳ್ಳಿ, ದಟ್ ಡಸಂಟ್ ಮ್ಯಾಟರ್. ಬಟ್ ಯಾರಾದ್ರೂ ಬಂದು ಆತರ ಪ್ರಶ್ನೆಗಳು ಕೇಳ್ತಾರ? ಇಲ್ಲ, ಯಾರು ಆತರ ನನ್ನ ಮುಖಕ್ಕೆ ಸರ್ಪ್ರೈಸಿಂಗ್ಲಿ ಪ್ರಶ್ನೆ ಕೇಳಿಲ್ಲ. ಯಾಕೆ ಮೇಡಮ್ ನೀವು ಹಿಂಗೆ? ನೋಬಡಿ ಹ್ಯಾಸ್. ಇಂಡಸ್ಟ್ರಿದವರು ಖಂಡಿತ, ಆಫ್ ಕೋರ್ಸ್, ಬಟ್ ಇಂಡಸ್ಟ್ರಿಯಿಂದ ಆಚೆ, ಆಸ್ ಯು ಸೆಡ್, ಲೇ ಮ್ಯಾನ್ ಬಂದಾಗೆಲ್ಲ ಅವರು, ಇನ್ಫ್ಯಾಕ್ಟ್ ಈಗ ಕೂಡ ನಾತಿಚರಾಮಿ ಇಸ್ ಆನ್ ನೆಟ್ಫ್ಲಿಕ್ಸ್ ಅಲ್ಲ, ಸೊ ಒಂದು OTT ಪ್ಲಾಟ್ಫಾರ್ಮ್ದು ಅದೇ ನಮ್ದು ಗ್ರೇಟೆಸ್ಟ್ ಅಡ್ವಾಂಟೇಜ್, ದಟ್ ಯಾವಾಗ ಬೇಕಾದ್ರೂ ಜನ ನೋಡಬಹುದು. ಅಂಡ್ ದೇ ಆರ್ ಕಾನ್ಸ್ಟೆಂಟ್ಲಿ ವಾಚಿಂಗ್ ದ ಕಾಂಟೆಂಟ್. ಡಿಫ್ರೆಂಟ್ ಪೀಪಲ್ ಆರ್ ವಾಚಿಂಗ್ ದ ಕಾಂಟೆಂಟ್ ಅಟ್ ಡಿಫ್ರೆಂಟ್ ಪಾಯಿಂಟ್ ಆಫ್ ಟೈಮ್. ಸೊ ಹಾಗಾಗಿ ಈಗ ಕೂಡ ನನಗೆ ನಾತಿಚರಾಮಿ ಬಗ್ಗೆ 2 ವರ್ಷ ಆಯ್ತು. ಈಗ ಕೂಡ ದೇ ಕಮ್ ಅಂಡ್ ದೇ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಆ ಸಿನಿಮಾದ ಬಗ್ಗೆ. ಅಂಡ್ ದಟ್ಸ್ ವೈ ಎಸ್ಪೆಷಲಿ ಹೆಣ್ಮಕ್ಳು. ಬಟ್ ಯಾರು ಡೈರೆಕ್ಟ್ ಆಗಿ ಬಂದು ಆತರ, ಬಟ್ ಇಂಡಸ್ಟ್ರಿ ಅವ್ರು ಮೀಟ್ ಮಾಡಿದಾಗ ವಾಟ್ ಡು ದೇ ಸೇ? ವಾಟ್ ವಿಲ್ ಬಿ ದೇರ್ ರಿಯಾಕ್ಷನ್ಸ್? ನಾನು ಜಾಸ್ತಿ ಜನ ಇಂಡಸ್ಟ್ರಿನ ಆದ್ಮೇಲೆ ನಾನು ಜಾಸ್ತಿ ಜನನ ಮೀಟ್ ಮಾಡಕ್ ಹೋಗ್ಲಿಲ್ಲ. ಬಟ್ ಐ ಸ್ಟಿಲ್ ಡಿಡ್ ಗೋ ಫಾರ್ ದ ಫಿಲ್ಮ್ ಫೇರ್ ಅವಾರ್ಡ್ಸ್. ಅಂಡ್ ಅಲ್ಲಿ ಇಟ್ ವಾಸ್ ಓನ್ಲಿ ವೆರಿ ವೆರಿ ಬ್ಯೂಟಿಫುಲ್, ಬಿಕಾಸ್ ನನಗೆ ಗೊತ್ತಿರೋರು ಎಲ್ಲರೂ ಫ್ರೆಂಡ್ಸ್ ಆಗಿದ್ರು. ಆ್ಯಂಡ್ ಮೋಸ್ಟ್ಲಿ ನನ್ನ ಜೊತೆನೇ ಇದ್ರ ಜರ್ನಿನಲ್ಲಿ ದೇ ವರ್ ವಿತ್ ಮೀ. ಸೊ ದೇ ವರ್ ವೆರಿ ಓಕೆ ಅಬೌಟ್ ಇಟ್. ಮಯೂರ ಯಾರು ನನಗೆ ಯಾವ ಥರನೂ ಅನ್ಕಂಫರ್ಟಬಲ್ ಪ್ರಶ್ನೆಗಳು ಕೇಳಿಲ್ಲ. ಬಟ್ ಅಗೇನ್, ಇಟ್ಸ್ ದೇರ್ ಚಾಯ್ಸ್, ದೇರ್ ಒಪಿನಿಯನ್. ಕರೆಕ್ಟ್. ಆ್ಯಂಡ್ ಇಟ್ಸ್ ಅಪ್ ಟು ದೆಮ್. ಬಿಹೈಂಡ್ ಮೈ ಬ್ಯಾಕ್ ಹೌ ದೇ ಬಿಹೇವ್ ಇಸ್ ಅಪ್ ಟು ದೆಮ್. And ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. Human tendency. How you behave behind my back? I am always an open book.
being very honest. Because I've been chasing her for this interview ಇವಾಗಲ್ಲ ಮುಂಚೆಯಿಂದನೂ ಚೇಸ್ ಮಾಡ್ತಾನೆ ಇದ್ದೀನಿ. Won't you agree on that? ಖಂಡಿತ. Okay, just ಒಂದು ಸಿನಿಮಾ ಆಂಗಲ್ ತಗೊಂಡಾಗ top 5 your favorite films. Pick the 5 films. Random. ಯಾವುದೇ ಭಾಷೆ ಆಗಿದೆ. ಯಾವುದೇ ಭಾಷೆ. Oh, and why? so exciting. And why? Okay, off the top of my head, my first film will be 12 Angry Men. Oh wow. I love 12 Angry Men. ಆದ ನಂತರ ನನಗೆ ಬ್ಲೂ ಇಸ್ ದ ವಾರ್ಮಸ್ಟ್ ಕಲರ್ ಬಹಳ ಇಷ್ಟ. Very nice. I think it's one of the most aesthetic, explicit films that I have watched. The next movie is ಮಣಿ ಸರ್ದು ಯಾವುದೇ ಬೇಕಾದ್ರೆ ಚಿತ್ರ ತಗೊಳ್ಳಿ. I love. I can't pick I know Mani it's Sir's very films. difficult to pick one Mani Sir films. Yeah, like one Mani Sir film. But still, it will stand out ಅಂದಾಗ. ಸರಿ, ಓಕೆ, ಅಲೈಪಾಯುದೆ, Ah. ಅಂಜಲಿ, ಮತ್ತೆ ನನಗೆ ಕನ್ನಡದಲ್ಲಿ ಹೇಳಬೇಕಾದ್ರೆ ಅಮೃತವರ್ಷಿಣಿ ಹ್ಯಾಸ್ ಬೀನ್ ಮೈ ಆಲ್ ಟೈಮ್ ಫೇವ್ರೆಟ್. Very nice. ನನಗೆ ತುಂಬಾನೇ ಇಷ್ಟ ಆ ಚಿತ್ರ. ಅಮೃತವರ್ಷಿಣಿ ಹ್ಯಾಸ್ ಬೀನ್ ಡೆಫಿನೆಟ್ಲಿ ಒನ್ ಆಫ್ ಮೈ ಆಲ್ ಟೈಮ್ ಫೇವ್ರೆಟ್. ಬಿಟ್ರೆ ತಿಥಿ ಐ ಥಿಂಕ್ ಇಸ್ ಅ ಫ್ಯಾಬ್ಯುಲಸ್ ಫಿಲ್ಮ್. ಇನ್ನು ಎಷ್ಟು ಕಾಲ ನಾವು ಬೇಕಾದರೂ ಆ ಸಿನಿಮಾನ ಸೆಲೆಬ್ರೇಟ್ ಮಾಡಬಹುದು. ಆ ಚಿತ್ರ ಅಂತೂ ಫಾರ್ ಎವರ್ ರೆಲೆವೆಂಟ್ ಆಗೇ ಇರುತ್ತೆ. ಸೊ ತಿಥಿ ಇಸ್ ಅನದರ್ ಒನ್ ಆಫ್ ಮೈ ಫೇವ್ರೆಟ್. ಬಿಟ್ರೆ ಐ ಆಲ್ರೆಡಿ ಗಾನ್ ಬಿಯಾಂಡ್ 5. It's okay. It's okay. That's why I'm not counting. ನೆಕ್ಸ್ಟ್ ಹಿಂದಿನಲ್ಲಿ ಏನೇನಿದೆ, ಎಷ್ಟು ಚೆನ್ನಾಗಿರೋ ಸಿನಿಮಾ ಇದೆ. I think ನಾನು ಏನ್ ಮಾಡಕ್ಕೆ ಗೊತ್ತಾ, top 5 English, top 5 Hindi, top 5 Yeah. Kannada, top 5 Tamil. ಅದನ್ನ ಎಡಿಟ್ ಮಾಡಿ ಸೊ ಟೈಮ್ ವೇಸ್ಟ್ ಆಗಲ್ವಲ್ಲ. ಹಿಂದಿನಲ್ಲಿ ನಂಗೆ ಯಾಕೋ ನೆನ್ನೆ ಪೀಕು ಇಂದ ಒಂದು ಸಾಂಗ್ ನೋಡ್ದೆ ಅಷ್ಟೇ. ಐ ರಿಯಲಿ ಲವ್ Piku is amazing. ಲೈಕ್ ಐ ಥಿಂಕ್ ಒಂದು ಸಿನಿಮಾ ಆಗಿ ಇಷ್ಟು Pico is fabulous for me. Very nice. Bitre Lunchbox was excellent. Wow, I mean, any of Irfan Khan's film films. or any of Nawazuddin Siddiqui's films or any of Pankaj Tripathi's films. Wow. Or any of... See, Okay. I have a crush on them. I know. Huge. I can relate a lot saying like, ಅಯ್ಯೋ ನನ್ನ ಲಿಸ್ಟ್ ಅಲ್ಲಿ ಓಡ್ತಾ ಇದೆಯಲ್ಲ ಗುರು ಅಂತಂದ್ರೆ ನಂಗೆ ಒಂದ್ಸಲಿ ಇದೇ ತರ And a huge Radhika Apte crush also. Like crush. Netflix queen. Whatever, she's the queen of my heart. For sure. Okay, top 5 heroines you pick. ಏನದು random? ಸುಮ್ಮನೆ random. In the world. Of course, in the world. What are you saying? Okay. Meryl Streep, number Okay. 1. Number 2, Kramer versus Kramer. Cinema. Okay. Okay. Done. Meryl Streep, quickly. Let's do fast. Vidya Balan, love. Wow. Radhika Apte, Yeah. love. Revati ma'am, Wow. love. Good choices. ಬೇರೆ ಯಾರಿದ್ದಾರೆ? You got to name it. Name taste. ಬೇರೆ ಯಾರಿದ್ದಾರೆ? ತುಂಬಾ ಜನ ಇದ್ದಾರೆ. ಓಕೆ, ಆ ಸಿನಿಮಾದ ಹೆಸರು ಐ ಫರ್ಗಾಟ್ ಹರ್ ಸಿನಿಮಾ ನೇಮ್. ಹೇಳಿ, ನಾನು ಹೇಳ್ತೀನಿ. ಬ್ಲ್ಯಾಕ್ ಸ್ವಾನ್. Black Swan. Natalie Portman. Superb. Kind of. No? Yeah. Top 5. Hero. Tom Hanks. ಅಯ್ಯೋ. ಮತ್ತೆ ಅದಾದ್ಮೇಲೆ who else do I love? ಎಷ್ಟೊಂದು ಜನ ಇದ್ದಾರೆ. Okay, let's just say Tom Hanks, love. Irfan Khan. Nawazuddin Siddiqui. Fahad Fasil. ಅಯ್ಯೋ, ಅದು ರೀಸೆಂಟ್ ಎಷ್ಟು ಜನಕ್ಕೆ ಅದು ಎನಿವೆ. Fahad is like, yeah, a huge fan of Fahad. ಮತ್ತೆ ಬಿಟ್ರೆ ನಂಗೆ ಫರ್ಹಾನ್ ಅಖ್ತರ್ ತುಂಬಾ ಇಷ್ಟ ಆಗುತ್ತಾ. ಗುಡ್. ಐ ರಿಯಲಿ ಲೈಕ್ ಹಿಮ್. ಐ ಲೈಕ್ ಹಿಮ್ ಬಿಕಾಸ್ ಐ ಥಿಂಕ್ ಒಂದು ಡೈರೆಕ್ಟರ್ ಆಗಿರ್ಲಿ, ಒಂದು ಆಕ್ಟರ್ ಆಗಿರ್ಲಿ, ಒಂದು ಮ್ಯೂಸಿಷಿಯನ್ ಆಗಿರ್ಲಿ, ಡಾನ್ಸರ್ ಕೂಡ ಆಗಿರ್ಲಿ. ನನಗೆ ಐ ಲೈಕ್ ಫರ್ಹಾನ್ ಅಖ್ತರ್. Not a very conventional choice. But still. Yeah. No, I think he has his own stamp ಇದೆ. ಅದೊಂದು ಇಟ್ಟಿದ್ದಾರೆ ಅದು. Saying like Farhan, yeah. Farhan. Like, anyway, this was just for fun so that now ಒಂದು serious conversation ಮಧ್ಯದಲ್ಲಿ ಹೋಗ್ತಿರ್ಬೇಕಾದ್ರೆ. But talking okay, about, quick question. Yeah. Your top 5 favorite heroines ಬರೀ ಕನ್ನಡದಲ್ಲೇ ಹೇಳಬೇಕು. Of course, it's very easy. Rachita and Sruthi Hariharan. Not because she's there antala. Of course, I have told him many Such times. a lie, guys. No. And Priyamani, because I love Priyamani. for the role she does acting, and Radhika Pandit.
ಕ್ರಶಸ್ ಜಾಸ್ತಿ ಇದೆ ರಾಧಿಕಾ ಲುಕ್ಸ್ ಈಗೂ ಕೂಡ ಮಕ್ಕಳಾದ್ರೂ ಶಿ ಲುಕ್ಸ್ ಫ್ಯಾಬ್ಯುಲಸ್. ಅಂಡ್ ದಿಸ್ ಇಸ್ ಅ ಟಫ್ ಚಾಯ್ಸ್. ಎಸ್ಟರ್ಡೇ ಇಯರ್ಸ್ ತೊಗೊಂಡ್ರೆ ಇಬ್ಬರಿಗೂ ಕೊಡ್ತೀನಿ, 3 ಜನಕ್ಕೆ ಕೊಡ್ತೀನಿ ಆ್ಯಕ್ಚುಲಿ. ಆಲ್ 3 ಆರ್ ಮೈ ಎಕ್ಸ್ಟ್ರೀಮ್ಲಿ ಫೇವ್ರೇಟ್. ಸೊ ಮಾಲಾಶ್ರೀ, ರಕ್ಷಿತಾ ಅಂಡ್ ರಮ್ಯಾ, ದರ್ ಲೈಕ್ ಅಯ್ಯೋ, ಬಿಕಾಸ್ ಚಿಕ್ಕ ವಯಸ್ಸಲ್ಲಿ ನಮ್ಗೆ ಗೊತ್ತಿದ್ದು ಒಂದೇ ಫೇವ್ರೇಟ್ ಹೀರೋಯಿನ್. ಇವ್ರನ್ನೆಲ್ಲ ನೀನು ಇಂಟರ್ವ್ಯೂ ಮಾಡಿದ್ಯಾ? ಇಲ್ಲ, ಮಾಲಾಶ್ರೀನೂ ಮಾಡಿಲ್ಲ, ರಮ್ಯಾನೂ ಮಾಡಿಲ್ಲ. ಐ ಡನ್ ಓನ್ಲಿ ರಕ್ಷಿತಾ. Because Rakshita ma'am, I'm sorry. No, because every time ನಮ್ಗೆ ಯಾವಾಗ ಅಂತಾರೆ ಫೇವ್ರೇಟ್ ಹೀರೋಯಿನ್ ಅಂತಂದ್ರೆ ಮಾಲಾಶ್ರೀ. I think she's I can undoubtedly say the lady superstar of Kannada cinema who ruled the industry in the 90s. There are a lot of stories which I have to share. So ಒಂದು ಇಂಟರ್ವ್ಯೂ ಮಾಡಿದ ಮ್ಯಾಮ್ ನೋಡ್ತೀರಾ, ಒಂದು ಇಂಟರ್ವ್ಯೂ ಕೊಡಿ. ಒಂದಿನ ನಾನು ಕೂತ್ಕೊಂಡು ಇವ್ರನ್ನ ಇಂಟರ್ವ್ಯೂ ಮಾಡ್ತೀನಿ. ಅಯ್ಯೋ, ನೋಡ್ಬೇಕು ಗೋಲ್ಡ್ ಕ್ಲಾಸ್ ಅಲ್ಲಿ. Okay, you were talking about Fahad Fasil. So suddenly ಬಂತು, how was the experience working with Dulquer? ನಾನು ಎಲ್ಲಾ ಕಡೆ ಕೂಡ ಹೇಳಿದ್ದೀನಿ that Dulquer is such a non-star person. The way he carries himself on set, ಬಹಳ ತುಂಬಾನೇ ಹಂಬಲ್ ಆಗಿ ಎಲ್ಲರ ಹತ್ರ ಕೂತ್ಕೊಂಡು ಮಾತಾಡ್ಕೊಂಡು ಹಾಗೆ ಇರೋರು ಅವರು ಸೆಟ್ಟಲ್ಲಿ. ಆ್ಯಂಡ್ ಅದಕ್ಕಿಂತ ಜಾಸ್ತಿ ಐ ಥಿಂಕ್ ಈಸ್ ಅ ಫ್ಯಾಬ್ಯುಲಸ್ ಆ್ಯಕ್ಟರ್. ಆ್ಯಂಡ್ ಟು ವರ್ಕ್ ವಿತ್ ಹಿಮ್, ಬಿಜಾಯ್ ಆ್ಯಂಡ್ ಸೇಜಲ್ ಶಾ ದ ಸಿನಿಮ್ಯಾಟೋಗ್ರಫರ್ ವಾಸ್ ಫ್ಯಾಂಟಾಸ್ಟಿಕ್. ಬಿಕಾಸ್ ಎಷ್ಟೋ ಒಂದು ಎಂಟೈರ್ ಸೀಕ್ವೆನ್ಸ್ ಇತ್ತು ವೇರ್ ದೇರ್ ವರ್ ನೋ ಡೈಲಾಗ್ಸ್. ಅದು ಬರೀ ಒಂದು ಇಮೋಷನ್ ಆಗಿತ್ತು. ಆ್ಯಂಡ್ ಇಟ್ ವಾಸ್ ಅ ಲಾಟ್ ಆಫ್ ಇಂಪ್ರೂವ್. ಆ್ಯಂಡ್ ಐ ಲವ್ ಇಂಪ್ರೂವ್. ನನಗೆ ನನ್ನ ಇಂಪ್ರೂವ್ ಮಾಡೋಕ್ಕೆ ಬಿಟ್ಟರೆ ಕ್ಯಾಮ್ರಾ ಇಸ್ ಮೈ ಬೆಸ್ಟ್ ಫ್ರೆಂಡ್. ಸೊ ಹಾಗಾಗಿ ಐ ಥಿಂಕ್ ಇಫ್ ಎ ಪರ್ಸನ್ ನೋಸ್ ಮೆಥಡ್ ಆಕ್ಟಿಂಗ್ with improv, it's like icing on the cake. I swear, yeah. About method acting we'll talk, but however, about improv, ನಂಗೆ ಇದು ಬಹಳ ಇಷ್ಟ. ಈಗ ಕೂಡ ನಾನು ಒಂದು ಸಿನಿಮಾ ಮಾಡಿದೆ, ಸಾಲುಗಾರ ಅಂತ. ಅದರಲ್ಲೂ ಕೂಡ ನಾನು ಮತ್ತೆ ಸೂರ್ಯ ಅನ್ನೋ he's playing the lead male character, and we had a lot of improv scenes. Scene paper ಬೇರೆ ಏನೋ ಡೈಲಾಗ್ ಇರ್ತಾ ಇತ್ತು, and now completely we've changed it, and we are like, and this usually turns out better because we are in the moment. Now our space ಅಲ್ಲಿ magic happens, and especially sync sound ಇದ್ಬಿಟ್ರೆ. This was sync sound. It is Nati Charami complete sync sound. And ಇದೇ ಥರ ಇತ್ತು, ಬಹಳ ಇಂಪ್ರೂವ್. ಮನ್ಸೂರೆ ಅವರು was a wonderful director that way, very collaborative. Coming back to Solo, I use 2 words here, collaboration and magic. Nice. I think that's what Solo was, and that's what Dulquer, Bijoy, Sejal Shah, and for me that experience was. And even to this day, whenever I see them, meet them, talk to them, nange bhadane, it's a very beautiful, warm environment to speak to them. So salugara. So salugara ಅಂದ್ಮೇಲೆ ಇನ್ನೂ ಆಫರ್ಸ್ಗಳು ಬರ್ತಿದೆಯಾ ಈಗ? ಹೆಂಗಿದೆ? ವಾಟ್ಸ್ ದ ಸೀನ್? ಬರ್ತಿದೆ ಮಯೂರಾ, ಬಟ್ ಅದು ನಾನು ಐ ಡೋಂಟ್ ನೋ ಇಫ್ that's the kind of films I want to do. Okay. So ಹಾಗಾಗಿ ನಾನು ಕಾಯ್ತಾ ಇದ್ದೀನಿ. What are the kind of films you want to do? Interesting question. ನನಗೆ ಮನ್ಸೂರಿ ಅವ್ರು ಬಂದು ನಾತಿ ಚರಾಮಿದು one line ಹೇಳಿದ್ರು, that it is basically a woman struggling with her own sexuality and her sexual desires. ಅದಕ್ಕಿಂತ ಇದು ಕೂಡ ಇದೆ ಸಿನಿಮಾದಲ್ಲಿ ಅಂತಾನೆ ಹೇಳಿದ್ದು. and I was like, sir, ನಾನು ಪಕ್ಕಾ ಮಾಡ್ತೀನಿ. It was just that one line, and I was like, ಚಲೋ, let's do it. So I think what is it ಅಂತ ನೀವು ಕೇಳಿದ್ರೆ, ಖಂಡಿತ I would say something that's different. ಇಲ್ಲಿ ತನಕ ನಾವು ಕನ್ನಡ ಸಿನಿಮಾದಲ್ಲಿ ಖಂಡಿತ ಪುಟ್ಟಣ ಸರ್ ಅಂತೂ ಎಲ್ಲಾನು ಹೇಳ್ಬಿಟ್ಟಿದ್ದಾರೆ in terms of relationship, highlight in terms of relationships and conflicts and resolutions. Like his films have crazy resolutions. ರೈಟರ್ ಆಗಿ ಅಷ್ಟು ಕರೇಜ್ ಇಂದ ಅಲ್ಲಿ ಆ ಒಂದು ಹಂತದ ತನಕ ಕಥೆನ ತಗೊಂಡು ಹೋಗಿ ಅವ್ರನ್ನ ಅದನ್ನ ಹೆಂಗೆ Oof, okay. Goosebumps. I know, goosebumps. So I guess ಆ ಥರದ್ದು ಒಂದು ಡಿಫ್ರೆಂಟ್ ಆಗಿರೋವಂಥದ್ದು ಕಾನ್ಸೆಪ್ಟ್, ಐ ವಿಲ್ ಬಿ ಇನ್ ಫಾರ್ ಇಟ್ ಫಾರ್ ಫ್ರೀ. ಐ ಥಿಂಕ್ ಪೀಪಲ್ ಡೋಂಟ್ ಇವನ್ ನೀಡ್ ಟು ಪೇ ಮೀ. ನಾನು ಖಂಡಿತ ಮಾಡ್ತೀನಿ. ಆ್ಯಂಡ್ ಆಫ್ ಕೋರ್ಸ್ ಕೊಲಾಬರೇಟಿವ್ಸ್. ಇನ್ನು ಮುಂದೆ ನನಗೆ ಸಿನಿಮಾ ಬಂದರೆ ಐ ಥಿಂಕ್ ಇಟ್ ಶುಡ್ ಬಿ, ದಯವಿಟ್ಟು ಯಾರಾದ್ರೂ ಬಂದು ನನ್ನ ಹತ್ರ ಬಬ್ಲಿ ಮೇಡಮ್ ಅಂತ ಹೇಳಿದ್ರೆ ಐ ಜಸ್ಟ್ ತಿರ್ಕೋಫೈ ಚಾಯ್ ಕುಡಿಯೋಣ. ವೆರಿ ಕ್ಯೂಟ್ ಬಬ್ಲಿ ಗರ್ಲ್ ನೆಕ್ಸ್ಟ್ ಡೋರ್. ಮುಂಚೆ ಕೂಡ ದಟ್ ವಾಸ್ ಮೈ ಫಿಲ್ಟ್ರೇಷನ್ ಪ್ರಾಸೆಸ್. ದ ಮೊಮೆಂಟ್ ದಟ್ ದ ನರೇಷನ್ ಅಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಆ ಡೈರೆಕ್ಟ್ರು ಅಥವಾ ಯಾರು ನರೇಟ್ ಮಾಡ್ತಿದ್ದಾರೋ ಅವರು ನನಗೆ ಬಬ್ಲಿ ಅನ್ನೋ ಪದ ಉಪಯೋಗಿಸ್ಕೊಂಡ್ರೆ ನಾನು ಖಂಡಿತ ಸಿನಿಮಾ ಮಾಡಲ್ಲ, ಮಾಡು ಕೂಡ ಇಲ್ಲ ನಾನು. ಸೊ ಈಗ ಡ್ಯಾನ್ಸ್ ಹೇಗಿದೆ? ಕಂಪ್ಲೀಟ್ ಬ್ಯಾಕ್ ಸೀಟ್. ಗೋಲ್ಡ್ ಕ್ಲಾಸ್ ಅಲ್ಲಿ ಫುಲ್ ಬ್ಯಾಕ್ ಪಾಪ. ಸೊ ಅದನ್ನ ಫ್ರಂಟ್ ತರೋ ಯೋಜನೆಯಲ್ಲಿ ಇದೆಯಾ ಅಥವಾ ಹೇಗೆ?
ಫಿಟ್ನೆಸ್ಸೇ ತರೋಬೇಕು ನಾನು. ಇಟ್ಸ್ ಅ ಪ್ರಾಸೆಸ್ ಮಯೂರ, ಆಗಬೇಕು. ಮತ್ತೆ ನಾನು ಸದ್ಯಕ್ಕೆ ನನ್ನ ಮಗಳ ಜೊತೆ, ನನ್ನ ಹಸ್ಬೆಂಡ್ ಜೊತೆ ನಾನು ರಾಮ್ ಜಾನ್ಕಿ ಡಾನ್ಸ್ ಮಾಡ್ತಾ ಇರ್ತೀವಿ. ಸೊ ವಿ ಆರ್ ಆಲ್ವೇಸ್ ಡಾನ್ಸಿಂಗ್ ಎಟ್ ಹೋಮ್. ಒನ್ ಆಫ್ ದ ಸ್ಟೋರೀಸ್ ಇನ್ನೊಂದ್ಸಲಿ ನೋಡಿದೆ ಎಲ್ಲೋ ಒಂದು ಕಡೆ ವೆಕೇಶನ್ ಹೋಗಿದ್ದ ಜಾಗದಲ್ಲೂ ಯು ವರ್ ಡಾನ್ಸಿಂಗ್. ಆಕ್ಚುಲಿ ಐ ವಾಸ್ ಗೋಯಿಂಗ್ ಕ್ರೇಜಿ ಡಾನ್ಸಿಂಗ್. ರಾಮ್ ಪೋಸ್ಟೆಡ್ ದಟ್. ಎಷ್ಟು ಬೈದೆ ಗೊತ್ತಾ ಅವನು. ಆನಂತರ ಯಾಕೆ ಪೋಸ್ಟ್ ಮಾಡಿದೆ ಅದನ್ನ ಅಂತ. ಬಟ್ yes, we had a dance will always be the love of my life. I think dance nange is the moment where I let go. Correct. Completely. And manushyaragi, I think we all need to have something in our lives which is completely letting go, you know, and yeah, being that one honest true self. On that note, I'm taking a break and coming back. Last segment. ಎಲ್ಲಿ ಹೋಗ್ತಾರೆ ನೋಡ್ತಾ ಇರಿ. ಎಲ್ರಿಗೂ ನಮಸ್ಕಾರ. ನಾನು ಶ್ರುತಿ ಹರಿಹರನ್. ಇವತ್ತು ನಂಗೆ ತುಂಬಾ ಖುಷಿ ಆಯಿತು. ನಾನು ಒಂದು ಚಿಕ್ಕದಾಗಿ ಒಂದು ಇಂಟರ್ವ್ಯೂ ಮಾಡಿದ್ದೀನಿ ಟೀಮ್ ಮಯೂರಾ ಅನ್ನೋ ಚಾನಲಲ್ಲಿ, ಗೋಲ್ಡ್ ಕ್ಲಾಸ್ ವಿತ್ ಮಯೂರಾನಲ್ಲಿ. ಆ್ಯಂಡ್ ಐ ರಿಯಲಿ ಎಂಜಾಯ್ಡ್ ಇಟ್. ಇದೇ ಥರ ಸಖತ್ತಾಗಿರೋವಂಥದ್ದು ಆನೆಸ್ಟ್, ರಿಯಲ್ ಆ್ಯಂಡ್ ವೆರಿ ಕ್ಯಾಂಡಿಡ್ ಇಂಟರ್ವ್ಯೂಸ್ನ ನೋಡೋಕ್ಕೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ರೈಟ್ ಬಿಲೋ. All right. I'm in conversation with one and only Sruthi Hariharan. Correct? You can't make a mistake twice. I know that. Actually, ನಾನು ಮಿಸ್ಟೇಕ್ ಮಾಡಲಿಲ್ಲ ಅನ್ಸುತ್ತೆ. ಮೇ ಬಿ ಸುಮ್ಮನೆ ಓಕೆ ರೀಪ್ಲೇ ಮಾಡಿ. ಓಕೆ. ಸೊ ನಾವು ನೀವು ಹೇಳಿದ್ರಿ ಡೈರೆಕ್ಟರ್ಸ್ ಬರೋಗೆ ಯಾವ ಥರ ಸ್ಕ್ರಿಪ್ಟ್ಸನ್ನ ತೊಗೊಂಡು ಬರಬೇಕು ಇನ್ನು ಮುಂದಕ್ಕೆ ಅಂತ. ಸೊ ಇದೊಂದು ಟಿಪಿಕಲ್ ಬೋರಿಂಗ್ HR ಕ್ವೆಶ್ಚನ್ ಕೇಳ್ತಾ ಇದ್ದೀನಿ ಅಂತ ಅನ್ಕೊಳಕ್ ಹೋಗ್ಬೇಡಿ. ಸೊ ಡೌನ್ ದ ಲೈನ್, ವೇರ್ ಡು ಯು ಸಿ ಯೋರ್ ಸೆಲ್ಫ್ ಇನ್ ದ 5 years? ಅದಕ್ಕೆ ಹೇಳಿದ್ರೆ ಬೋರಿಂಗ್ HR ಕ್ವೆಶ್ಚನ್ ಹೇಳ್ಬಿಟ್ಟೆ ನಾನು. ಇಲ್ಲ, ನಾನು ಯಾವತ್ತೂ ಕಾರ್ಪೊರೇಟ್ ಕಂಪ್ನಿಯಲ್ಲಿ ವರ್ಕ್ ಮಾಡಿಲ್ಲ. ಬಟ್ ನಾ ಮಾಡಿದ್ದೀನಿ, ಗೊತ್ತು. ಸೊ ಹೆನ್ಸ್ ನನಗಿದು ಬೋರಿಂಗ್ HR ಕ್ವಶನ್ ಅನ್ಸಲ್ಲ. ಇನ್ಫ್ಯಾಕ್ಟ್ ಐ ಲವ್ ಮೈ 5-year plans. ನನ್ನ ಕಬೋರ್ಡಲ್ಲಿ ಯಾವಾಗೂ 5-year plans, ಬಟ್ ಯಾವುದು ನಡೆಯಲ್ಲ ಹಂಗೆ. ಇಟ್ ನೆವರ್ ಗೋಸ್ ಬೈ ಪ್ಲಾನ್. ಸೊ ಇಟ್ಸ್ ಆಲ್ವೇಸ್ ನ್ಯೂ 5-year plan. However, ಟಚ್ ವುಡ್, ಮುಡ್ಡಿಲ್ಲ ಕಬಕ, ನೀವೆಲ್ಲ ಸ್ಕ್ರೀನ್ ನೋಡಿದ್ರೆ ಹೌದು ತಲೆ, ಓಕೆ, ಟಚ್ ವುಡ್. ಬಟ್ ಐ ರಿಯಲಿ ವಾಂಟ್ ಟು ಡಿರೆಕ್ಟ್ ಅಂಡ್ ಸೇವ್ ಅ ಸ್ಟೋರಿ, Mayuraa, and figure out whether I can do it. I don't know, ಮುಂಚಿಂದಾನೇ ನಂಗೆ ಇಂಟ್ರೆಸ್ಟ್ ಇತ್ತು behind the camera. I was always interested in writing and ಕಥೆನಲ್ಲಿ ನಂಗೆ ಬಹಳ ಇಷ್ಟ. So there have been a few ideas. ಹಾಗಾಗಿ ಕಲಾತ್ಮಿಕ ಸ್ಟಾರ್ಟ್ ಮಾಡಿ in between the production house. ಅದು ಒಂದು ಅಟೆಂಪ್ಟ್ ಆಗಿತ್ತು ಇನ್ನು ಹೆಚ್ಚು ಕಲಿಯಕ್ಕೆ about the strings behind the camera. But I think ಆ ನಂತರ ಕಲಾತ್ಮಿಕ ಸ್ಟಾರ್ಟ್ ಮಾಡಿದ ನಂತರ, ಇನ್ಫ್ಯಾಕ್ಟ್ ಟೆಸ್ಲಾ ಅನ್ನೋ ಒಂದು ತುಂಬಾ ಒಳ್ಳೆ ಸ್ಕ್ರಿಪ್ಟ್ ನನ್ನ ಕೈಗೆ ಬಂದಿದ್ದ ತಕ್ಷಣ ಟೀಸರು ಕೂಡ ರಿಲೀಸ್ ಮಾಡಿದ್ವಿ ಯೂಟ್ಯೂಬಲ್ಲಿ. ಇವತ್ತು ಕೂಡ ಇಟ್ಸ್ ಅವೈಲಬಲ್. ಆ ನಂತರ ಸಡ್ನ್ಲಿ ಇಟ್ ಹಿಟ್ ಮಿ, ಓನೋ ನನಗೆ ಸ್ಕ್ರೀನ್ ರೈಟಿಂಗ್ ಬಗ್ಗೆ ಜಾಸ್ತಿ ಏನೂ ಗೊತ್ತಿಲ್ಲ, ಸೊ ಹೋಗಿ ಓದೋಣ ಅಂತ ನಾನು ಹೊರಟೆ. ಬಟ್ ಎನಿವೆ, ಅದು ಇನ್ನೊಂದು ದೊಡ್ಡ ಕತೆ. ವೀಸಾ ಅಪ್ರೂವ್ ಆಗಿಲ್ಲ, ಎಕ್ಸೆಟ್ರಾ. ಸೊ ಐ ಆಮ್ ಸ್ಟಿಲ್ ಇನ್ ಇಂಡಿಯಾ. ಆ್ಯಂಡ್ ಒಂದು ಆನ್ಲೈನ್ ಮಾಸ್ಟರ್ ಕ್ಲಾಸ್ I did on screenplay writing. Not like I learnt. I'm hoping to put it all to test one day. And in the next 5 years, Ali, ನಿಮ್ಮ ಪ್ರಶ್ನೆಗೆ ಉತ್ತರ is I'm hoping that there would be another child of mine in the form of a movie. Wow. Yeah, only in form of a movie. Yeah. Yes, only in form of a movie. ನಾನು ಅದನ್ನ ಇದಕ್ಕೆ ಅರ್ಧ ಕಟ್ ಮಾಡಿಬಿಟ್ಟು ಪ್ರೋಮೋ ಆಗಿ ಇಟ್ಬಿಟ್ರೆ ಹೆಂಗಿರುತ್ತಲ್ಲ. No, please. ಇಲ್ಲ. ಸೊ ಈ ಥರ ಎಲ್ಲ ನೀವು ಮಾಡೋದ ನಂಗೆ ಗೊತ್ತು. ಅದಕ್ಕೆ ಮಾಡಿದ್ರು ಮಾಡ್ತೀಯ. ಎನಿವೆ, ಸೊ ಲಾಸ್ಟ್ ಕನ್ನಡಿಗ ವಾಸ್ ಅ ಬ್ಯೂಟಿಫುಲ್ ಜರ್ನಿ. ಯಾಕೆಂದ್ರೆ ನಾವು ಒಂದು ಬಹಳ ಇಂಪಾರ್ಟೆಂಟ್ ಆಗಿರೋವಂಥದ್ದು ಒಂದು ಟಾಪಿಕ್ ಬಗ್ಗೆ ಮಾತಾಡಿ. ಬಿಕಾಸ್ ಕರ್ನಾಟಕಕ್ಕೆ ಬಂದಿದ ತಕ್ಷಣನೇ ಮೊದಲನೇ ಇಲ್ಲಿ ಈ ವಿಡಿಯೋದ ಕಮೆಂಟ್ಸ್ ಅಲ್ಲೇ ಓದಿ ನೀವು, ಏನ್ರಪ್ಪ ಕನ್ನಡದಲ್ಲಿ ಮಾತಾಡಿ, ನೀವು ಕನ್ನಡದವ್ರಲ್ವಾ, ಕನ್ನಡ ಅಂತ. ಅದು ಕನ್ನಡ ಗೊತ್ತಿಲ್ಲ, ಸಿನಿಮಾ ಮಾಡಿದವನು. ಎಕ್ಸಾಕ್ಟ್ಲಿ. ಸೊ ಭಾಷೆ ಮಾತಾಡಿದ್ರೇನೆ ನಾವು ಕನ್ನಡಿಗರಾ? ಮೊದಲನೇ ಪ್ರಶ್ನೆ. ಭಾಷೆ ಮಾತಾಡಿಲ್ಲ ಅಂದ್ರೆ ನಾವು ಕನ್ನಡಿಗರ ಆಗಲ್ವಾ? ಎರಡನೇ ಪ್ರಶ್ನೆ. ಮೂರನೇ ಪ್ರಶ್ನೆ, ನಾಳಿದ್ ಒಂದಿನ ಈ ಭಾಷೆನ ಮಾತಾಡೋರು ಯಾರು ಜೀವನವಾಗಿ ಇಲ್ಲ ಅಂತಂದ್ರೆ ಭಾಷೆ ಗತಿ ಏನಾಗುತ್ತೆ? ಭಾಷೆ ಸಾಯುತ್ತಾ? Does the language die with the death of its speakers? ಅನ್ನೋ ಒಂದು ಪ್ರಶ್ನೆ ಈ ಸಿನಿಮಾದ ಮೂಲಕ. ಸಿನಿಮಾನಲ್ಲಿ ಇಷ್ಟು ಹೆಚ್ಚು ಏನು ಅಷ್ಟು ಕಾಣಲಿಲ್ಲ, ಬಟ್ ಡಿಸ್ಕಷನ್ಸ್ ವಿ ಎಂಜಾಯ್ಡ್ ಅ ಲಾಟ್. ಸೊ ವಶಿಷ್ಠ ಅವರು, ಮದನ್, ನಾನು, we all enjoyed these conversations. ಸೊ ಅದು ಮೊದಲನೇ ಸಿನಿಮಾ ಆದ ನಂತರ ಎರಡನೇ ಸಿನಿಮಾ ರೀಟಾ ಆಗಿತ್ತು. ಅಂಡ್ ರೀಟಾ
ವಾಸ್ ಅಬೌಟ್ ಹೌ ನಮ್ಮ IPC ನಲ್ಲಿ ಅಂದರೆ ನಮ್ಮ ಲಾನಲ್ಲಿ ಇಂಡಿಯನ್ ಲಾನಲ್ಲಿ ಡೊಮೆಸ್ಟಿಕ್ ಅಬ್ಯೂಸ್ ಇಸ್ ನಾಟ್ ಎ ಕ್ರಿಮಿನಲ್ ಒಫೆನ್ಸ್. ಈಗ ಕೂಡ ಇವತ್ತು ಕೂಡ ಇನ್ ದ 20th century, yes, 21st century. ಸೊ ಹಾಗಾಗಿ it's surprising ಅಲ್ಲ. It's very surprising, like, actually. As a married man, you can do anything to your wife. You can beat her to death, but it's not a criminal offense. Law ಅದು ಪೊಲೀಸ್ ಅದನ್ನ ಇದಾಗಿ ತಗೊಳ್ಳಲ್ಲ, ಒಂದು FIR ಫೈಲ್ ಮಾಡಲ್ಲ. ಸೊ ಅದ್ರ ಬಗ್ಗೆ ನಾವು ಮಾಡಿದ ಒಂದು ಚಿತ್ರ ರೀಟಾ. ಅದ್ರ ಬಗ್ಗೆ ಎಲ್ಲ ವಿ ಫಿಕ್ಷನಲೈಸ್ ದ ಹೋಲ್. ರಿಲೀಸ್ ಆಯ್ತು and even now it's on YouTube. It's on Pocket Films. Finally, Papa please director. go and check it out. Yes, please go check it out. Director ಅವರು is a young boy, Rachan Ramachandran ಅಂತ. ಇದು ಅವ್ರ ಮೊದಲನೇ ಸಿನಿಮಾ. ವೆರಿ ಟ್ಯಾಲೆಂಟೆಡ್ ಪರ್ಸನ್. ಸೊ ಅವ್ರು ಮಾಡಿರುವಂಥದ್ದು ಚಿತ್ರ ಇದು. ಮೂರನೇ ಸಿನಿಮಾ will hopefully be what I make. And in between you wanted to do a travelogue show. Yeah. I think you shot also. ಹೌದು. But that didn't happen. That didn't happen. It was so much fun. The idea. I know, because ನಾನು ಒಂದು ಫಸ್ಟ್ ರಫ್ ಕಟ್ ನೋಡೆ I was like wow. Yeah. Because ಶ್ರುತಿ ಒಂದು ಕಾರ್ನ ತಗೊಂಡು ಟ್ರಾವೆಲ್ ಮಾಡ್ಕೊಂಡು ಅದು ಬೇರೆ ಬೇರೆ ಊರುಗಳಿಗೆ ಹೋಗಿ. ಹೌದು. ಸೊ ಅದು ನನ್ನ ಟ್ರಾವೆಲ್ ಅಂದ್ರೆ ತುಂಬಾ ಇಷ್ಟ. ಐ ಲವ್ ಇಟ್. ನಾನು ಒಂದು ಗಾಡಿ ಈಗ ಕೂಡ ಕಷ್ಟಪಟ್ಟು EMI ಕಟ್ಟೋದೇ ಆ ಒಂದು ಟ್ರಾವೆಲ್ಗೋಸ್ಕರ. ಬಿಕಾಸ್ ಐ ಲವ್ ಟ್ರಾವೆಲಿಂಗ್. ಸೊ ಹಾಗಾಗಿ ಐ ಥಿಂಕ್ ದ ಟ್ರಾವೆಲಾಗ್ ಮೇಡ್ ಅ ಲಾಟ್ ಆಫ್ ಸೆನ್ಸ್ ನನಗೆ ಆಗ. ಬಟ್ ಸದ್ಯಕ್ಕಂತೂ ನಂಗೆ ಮಾಡೋಕ್ಕಾಗಲ್ಲ ಅನ್ನೋ ವಿಷಯನೂ ನಂಗೆ ಗೊತ್ತಿದೆ. ಸೊ ಟ್ರಾವೆಲಾಗ್ ಅಲ್ಲೇ ನಿಂತಿದೆ. ಬಟ್ ಈ ಮೂರನೇ ಸಿನಿಮಾ ಕಲಾತ್ಮಕ ಇಂದ ಮಾಡಬೇಕು ಅನ್ನೋ ಒಂದು ಆಸೆ ಇಸ್ ಅಬೌಟ್ ವಾಟರ್. And it is about how we on a day-to-day life use water. ಅದನ್ನ ಹೆಂಗ್ ಉಪಯೋಗಿಸ್ತೀವಿ, ಅದನ್ನ ಹೆಂಗ್ ಅಬ್ಯೂಸ್ ಮಾಡ್ತೀವಿ, ಅದನ್ನ ಹೆಂಗ್ ಬಡಿಸ್ತೀವಿ ಅನ್ನೋದ್ರ ಬಗ್ಗೆ ಈ ಸಿನಿಮಾ. ಅಂಡ್ ವಾಟರ್ ಒಂದು ರೆನ್ಯೂವಬಲ್ ರಿಸೋರ್ಸಸ್, ನಾನ್ ರೆನ್ಯೂವಬಲ್ ರಿಸೋರ್ಸ್ ನಾವೆಲ್ಲ ಓದಿರ್ತೀವಿ. ಅದು ಒಂದು ರೆನ್ಯೂವಬಲ್ ರಿಸೋರ್ಸ್ ಅಂತಾನೆ ನಾವು ಆ ಕಾಲದಲ್ಲಿ ಓದಿದ್ವಿ. ಬಟ್ ನಾಳೆ ದಿನ ಹಂಗಲ್ಲ. ವಿ ಆರ್ ಇನ್ ಅ ಸಿವಿಯರ್ ಇಂಪೆಂಡಿಂಗ್ ವಾಟರ್ ಕ್ರೈಸಿಸ್ ಸಿಚುವೇಶನ್. ಸೊ ಅದ್ರ ಬಗ್ಗೆ ಐ ವುಡ್ ಲವ್ ಟು ಓಪನ್ ಕಾನ್ವರ್ಸೇಷನ್. ಕನ್ನಡ ಇಂಡಸ್ಟ್ರಿ ಈಗಿನ ಬೆಳವಣಿಗೆ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ತುಂಬಾ ಹೆಮ್ಮೆ ಅನ್ಸುತ್ತೆ, ತುಂಬಾ ಖುಷಿ ಅನ್ಸುತ್ತೆ. ಐ ಥಿಂಕ್ ತುಂಬಾ ಜನ ತುಂಬಾ ಒಳ್ಳೆ ಸಿನಿಮಾಗಳು ಮಾಡ್ತಿದ್ದಾರೆ. ಅರಿಷದ್ ವರ್ಗ ಬಗ್ಗೆ ಅಂತೂ ನಾನು ತುಂಬಾನೇ ಕೇಳ್ಪಟ್ಟಿದ್ದೀನಿ. ಆಕ್ಟ್ 1978 ತುಂಬಾ ಕಷ್ಟಪಟ್ಟು ಈ ತಂಡಗಳು ಇಂಥ ಚಿತ್ರಗಳನ್ನ ಮಾಡಿ ಈಗ ಸದ್ಯಕ್ಕೆ ಇಟ್ಸ್ ಔಟ್ ದೇರ್ ಇನ್ ದ ಥಿಯೇಟರ್ಸ್ ಆಲ್ಸೋ. So I'm very proud, Mayuraa. I'm extremely proud that ನಾವು ಎರಡು ಸಿನಿಮಾಗಳನ್ನ, ಎರಡು ರೀತಿಯ ಸಿನಿಮಾಗಳನ್ನ ತಗೊಳಕ್ಕೆ ಜನ ಇದ್ದಾರೆ. Correct. So ಹಾಗಾಗಿ it's all right whatever we produce, right? But as a filmmaker, as an artist now, what we want to say is also coming out there. So ಹಾಗಾಗಿ I think ನನಗೆ ಇವತ್ತು ಈಗ ಕನ್ನಡ ಇಂಡಸ್ಟ್ರಿ ಇರೋವಂಥದ್ದು ಒಂದು ಜಾಗ ತುಂಬಾನೇ I'm enjoying it. Even as an audience, I'm enjoying it. Before we end this whole interview, what is that one message ನಿಮ್ಮ ಅಭಿಮಾನಿಗಳು ಹೇಳಕ್ಕೆ ಇಷ್ಟಪಡ್ತಾರೆ? ವಾವ್, ಏನ್ ಕಣೋ ಎಲ್ರಿಗೂ ಗೈಸ್, ಬಿ ಸೇಫ್, ಖುಷಿಯಾಗಿರಿ. ಇದೇ ಥರ ನೀವು ನಾವೆಲ್ಲ ಸಿನಿಮಾ ಮಾಡೋರ್ನ ಒಂಚೂರು ಸಿನಿಮಾಗಳನ್ನ ನೋಡಿ ಪ್ರೋತ್ಸಾಹಿಸಿ, ಅದ್ರ ಬಗ್ಗೆ ಶೇರ್ ಮಾಡಿ, ಮಾತಾಡಿ, ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ, ನಿಮ್ಮ ಫೀಡ್ಬ್ಯಾಕ್ ಕೊಡಿ. ಅದು ಬಿಟ್ರೆ ಕೀಪ್ ಡ್ರೀಮಿಂಗ್, ಕೀಪ್ ಸ್ಮೈಲಿಂಗ್. ಕನಸುಗಳನ್ನ ನೋಡೋದು ಮಾತ್ರ ನೀವು ಬಿಡ್ಬೇಡಿ. ಬಿಕಾಸ್ ದಟ್ ವಿಲ್ ಬಿ ಅ ಗ್ರೇಟೆಸ್ಟ್ ಸ್ಟ್ರೆಂಗ್ತ್ ಇನ್ ಲೈಫ್. ಶೋ ಬಂದಿದೆ ಅನುಭವ? ಓಕೆ, ಲೈಕ್ not bad, but Macha, you're better behind, like a producer, you're better like that, or maybe a director. Okay, but sakadagitu. Thank you. ಒಂದು ವರ್ಷದ ನಂತರ ನಾನು ಐ ಆಮ್ ಆಕ್ಚುಲಿ ಸಿಟ್ಟಿಂಗ್ ಆನ್ ಎನ್ ಇಂಟರ್ವ್ಯೂ ಸೀಟ್ ಆ್ಯಂಡ್ ಇನ್ನೊಬ್ರ ಹತ್ರ ನಮ್ಮ ಕನ್ನಡ ಭಾಷೆನಲ್ಲಿ ಮಾತಾಡೋದು ಎಷ್ಟು ಖುಷಿ ಅನಿಸ್ತಾ ಇದೆ ಅಂದರೆ, ದಿಸ್ ಇಸ್ ನಾಟ್ ಫಾರ್ ಎಕ್ಸ್ಟ್ರಾ ಬ್ರೌನಿ ಪಾಯಿಂಟ್ಸ್. ನೀವು ಹೆಂಗಾದ್ರೂ ಅಬ್ಯೂಸ್ ಮಾಡ್ತೀರಾ ಅನ್ನೋ ವಿಷಯ ನನಗೆ ಗೊತ್ತಿದೆ. ಆದರೂ ನನಗೆ ಐ ಆಮ್ ಎಂಜಾಯಿಂಗ್ ಸ್ಪೀಕಿಂಗ್ ಇನ್ ಕನ್ನಡ. ಆ್ಯಂಡ್ ನಂಗೆ ನಿಮ್ ಜೊತೆ ಎಸ್ಪೆಷಲಿ ಕೂತ್ಕೊಂಡು ಅದು ಕರೆಕ್ಟ್ ಭಾಷೆ, ಅದು ನಿಮ್ ಜೊತೆ ಕೂತ್ಕೊಂಡು ಮಾತಾಡೋದು ನಂಗೆ ಇನ್ನೂ ಖುಷಿ ಅನಿಸ್ತಾ ಇದೆ. ಥ್ಯಾಂಕ್ ಯು ಮಯೂರಾ, ಥ್ಯಾಂಕ್ ಯು ಫಾರ್ ಕಾಲಿಂಗ್ ಮೀ, ಥ್ಯಾಂಕ್ ಯು ಫಾರ್ ವೇಟಿಂಗ್ ಫಾರ್ ಮೀ. ಆ್ಯಂಡ್ ಇನ್ನೊಂದು ವಿಷಯ ಅಂತ ನಾನು ಹೇಳಲೇಬೇಕು, ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ. ಎನಿ ಟೈಮ್
love and support will be always there. Thank you. On that note, ಇವತ್ತಿನ ಗೋಲ್ಡ್ ಕ್ಲಾಸ್ ವಿತ್ ಮಯೂರಾದ ಈ ಒಂದು ವೆರಿ ಬ್ಯೂಟಿಫುಲ್, ವೆರಿ ಕ್ಯಾಂಡಿಡ್ and very special interview for me. So thank you so much Shruthi, ಬಂದಿದ್ದು ಖುಷಿ ಆಯಿತು. ಆ್ಯಂಡ್ ಲೈವ್ ಆಡಿಯನ್ಸ್ ಜೊತೆ ಮಾಡಬೇಕು ಅಂತ ನನಗೆ ಆಸೆ ಆಯಿತು ಇಲ್ಲಿ ನೋಡಿದ್ಮೇಲೆ. ಬಟ್ ಲೈವ್ ಆಡಿಯನ್ಸ್ ಇದ್ದಾರೆ ಆ್ಯಕ್ಚುಲಿ. ಸೊ ಅವ್ರು ನನ್ನ ಮುಖ ತೋರ್ಸೋಕೆ ಆಗ್ತಿಲ್ಲ. ಸೊ ಪ್ರಯೋಗ್ ಸ್ಟುಡಿಯೋ ಇಲ್ಲಿ ಕತ್ರಗುಪ್ಪೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಸ್ಪೇಸ್. ಇಟ್ಸ್ ಅ ಬ್ಯೂಟಿಫುಲ್ ಸ್ಟುಡಿಯೋ. ಸಾಧ್ಯವಾದ್ರೆ ಪ್ಲೀಸ್ ಬನ್ನಿ, ವಿಸಿಟ್. And thank you my team members Shreyas and Munna, secretly having crush on Shruthi. ಹೇಳ್ಬೇಡ. Okay, Munna's name is also Shreyas. So Shreyas and Shreyas. Thank you Vivek, Hande. So thank you Kavitha, thank you Prerna. So overall thank you so much for the team. ಸೊ ಮತ್ತೆ ಮುಂದಿನ ಎಪಿಸೋಡಲ್ಲಿ ಇನ್ನೊಬ್ಬರು ಆರ್ಟಿಸ್ಟ್ ಜೊತೆ, ಅವ್ರ ಜೊತೆ ಮಾತುಕತೆ, ಸಂದರ್ಶನ, ಸೊ ಕ್ಯಾಂಡಿಡ್ ಟಾಕ್ ಬರ್ತೀನಿ. ಅಲ್ಲಿವರೆಗೂ ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್, ಶೇರ್ ಬಟನ್ ಸೊ ಒತ್ತಿ. ಸಾಕಷ್ಟು ಜನ ಕಮೆಂಟ್ಸ್ಗಳನ್ನ ಹಾಕ್ತಿದ್ರೆ ತುಂಬ ಕಡ್ದ ಹಾಕಿದ್ರೆ ಡಿಸೇಬಲ್ ಮಾಡ್ತೀನಿ. ಸೊ ಅದನ್ನ ಮುಂಚೆನೇ ಹೇಳ್ಬಿಡ್ತಾ ಇದ್ದೀನಿ ನಾನು. ಪರವಾಗಿಲ್ಲ, ನೀವು ಬೇರೆ ಯೂಟ್ಯೂಬ್ ವಿಡಿಯೋಗೆ ಹೋಗಿ ಅಲ್ಲಿ ಕಮೆಂಟ್ ಮಾಡ್ಬಿಡಿ ಆಯ್ತಾ. ಇಂಥ ಐಡಿಯಾಸ್ ಎಲ್ಲ ತಗೊಳ್ಳೋ ತಗೊಳ್ಳಿ. ಸೊ ಅದಕ್ಕೆ ಹೆಲ್ದಿ ಕಮೆಂಟ್ಸ್ ಹಾಕಿ, ಅಲ್ಲ ಮೋರ್ ದನ್ ಎನಿಥಿಂಗ್ ಕಮೆಂಟ್ಸ್ ಅನ್ನೋದಕ್ಕೆ ಅದು ನಿಮ್ಮ ಹಕ್ಕು. ಸೊ ಫೀಡ್ಬ್ಯಾಕ್ ಅನ್ನ ಕೊಡಿ. ಯಾವಾಗಲೂ ಐ ಆಮ್ ಆಲ್ವೇಸ್ ಓಪನ್ ಫಾರ್ ದ ಫೀಡ್ಬ್ಯಾಕ್. ಒಂಚೂರು ಕನ್ಸ್ಟ್ರಕ್ಟಿವ್ ಆಗಿ ಕೊಡಿ, ಸ್ವಲ್ಪ ಕನ್ಸ್ಟ್ರಕ್ಟಿವ್ ಫೀಡ್ಬ್ಯಾಕ್ ಅನ್ನ ಕೊಡಿ. ಸ್ವಲ್ಪ ಯೂಸ್ ಯೋರ್ ಹೆಡ್, ಬ್ರೈನ್ಸ್ ಇಷ್ಟು ಮಾಡಿ ಅದನ್ನ ನೀವು ಹೆಂಗೆ ಅಂತ ಹೇಳಿ ಅದನ್ನ ನಾವು ಸರಿ ಮಾಡ್ಕೊಳ್ಳೋಣ. ಸೊ ಬಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ಶೋ. ಮತ್ತೆ ಮುಂದಿನ ಎಪಿಸೋಡಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಸ್ಟೈಲಲ್ಲಿ ನಮಸ್ಕಾರ ಗುರು.